ಹಲೋ ಪ್ರಿಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಆಶೀರ್ವಾದದ ಹಾಗೂ ಸಂತೋಷದ ಒಂದು ಹೊಸ ವರ್ಷದ ಶುಭಾಶಯಗಳು ನೀಡುವುದಕ್ಕಾಗಿ ನಾವು ಇಲ್ಲಿದ್ದೇವೆ. 2025 ವಾವ್ 2025 ಇದು ಬಹಳ ಮುಖ್ಯವಾದ ಒಂದು ವರ್ಷ. ಹಾಗಾಗಿ ನೀವೆಲ್ಲರೂ ಹಲವಾರು ತೀರ್ಮಾನಗಳನ್ನು ಮಾಡಿಕೊಂಡಿರುತ್ತೀರಾ ಎಂದು ನನಗೆ ನಿಶ್ಚಯ ಇದೆ. ಈಗ ನಮ್ಮಲ್ಲಿ ಪ್ರತಿಯೊಬ್ಬರು ಮಾಡಿಕೊಂಡಿರುವ ತೀರ್ಮಾನಗಳ ಕುರಿತ ಕೇಳಲಿದ್ದೇವೆ. ಆದರೆ ಅವೆಲ್ಲ ಪರ್ಸನಲ್ ಮ್ಯಾಟ್ರು ಅಂತಾರೆ. ಇದು ನನಗೂ ದೇವರಿಗೂ ನಡೆಯಿರುವುದು, ನನಗೂ ಸಂಗಾದಿಗೆ ನಡೆಯಿರುವುದಲ್ಲ. ನಾನೊಂದು ತೀರ್ಮಾನ ಮಾಡಿಕೊಂಡಿದ್ದೇನೆ. ಏನದು? ಪ್ರಾರ್ಥನೆ ಮಾಡಿ ಕಂಡುಹಿಡಿಯಿರಿ. ಓಕೆ, ಅದು ಬಹಳ ಸೊಗಸಾಗಿದೆ. ಸೊ ಈ ವರ್ಷ ದೇವರು ನನಗೆ ಹೇಳಿರುವುದೇನೆಂದರೆ, ಆತನು ಹೇರಳವಾದ ಮಳೆಯನ್ನು ಕಳುಹಿಸುತ್ತಾನೆ ಅಂತ. ಹೇರಳವಾದ ಆಶೀರ್ವಾದಗಳೊಂದಿಗೆ ಇರುವ ಸಮೃದ್ಧಿಯಾದ ಮಳೆ, ಆಶೀರ್ವಾದಗಳ ಸುರಿಮಳೆ. ಈ ವರ್ಷವು ಆಶೀರ್ವಾದಗಳ ಸುರಿಮಳೆಯ ವರ್ಷವಾಗಿರುತ್ತದೆ. ಎಜೆಕಿಯೇಲನು 34 ವಾಕ್ಯ 26 ಅವರು ಹೇಳ್ತಾರೆ, ನಾನು ಆಶೀರ್ವಾದಗಳ ಸುರಿಮಳೆಯನ್ನು ಕಳುಹಿಸುತ್ತೇನೆ. ಮಲೆಗಳ ಮೇಲೆ, ತಗ್ಗು ಪ್ರದೇಶಗಳಲ್ಲಿ ಸಮೃದ್ಧವಾದ ಮಳೆ ಉಂಟಾಗ್ತದೆ. ಸಮೃದ್ಧವಾದ ಮಳೆ, ಹೌದು, ಇದು ಒಂದು ದೊಡ್ಡ ಬರಗಾಲದ ನಂತರ ಬರುತ್ತದೆ. ಇದು ಏಲಿಯನ ಕಾಲದಲ್ಲಿ ನಡೆಯಿತು. ಆತನ ಕಾಲದಲ್ಲಿ ಅತಿ ದೊಡ್ಡ ಒಂದು ಬರಗಾಲ ಬಂದಿದೆ. ಕಾರಣ ಏನೆಂದರೆ, ಜನಗಳು ದೇವರನ್ನು ನಂಬಿಕಸ್ಥತೆಯಿಂದ ಹಿಂಬಾಲಿಸಲಿಲ್ಲ. ದೇವರ ಪ್ರವಾದಿಗಳನ್ನು ರಾಜ್ಞಿಯು ಹೊಡೆದು ಹಿಂಸೆ ಮಾಡಿ ಕೊಂದಾಕಿದರು. ಹಾಗಾಗಿ ದೇಶದ ಮೇಲೆ ಶಾಪವಿತ್ತು. ಒಂದು ಬೆಳೆ ಇಲ್ಲ, ಮಳೆ ಇಲ್ಲ, ಆಶೀರ್ವಾದನೇ ಇಲ್ಲ. ದೇಶದಲ್ಲಿ ಅನೀತಿವಂತಿಕೆ ಇರುವಾಗ ಹಾಗೂ ದೇಶವನ್ನು ಆಳುವವರು ಜನಗಳನ್ನು ದೇವರನ್ನು ನೀತಿಯಿಂದ ಹಿಂಬಾಲಿಸುವುದಕ್ಕಾಗಿ ಬಿಡದಿರುವಾಗ ಹೀಗೇನೆ ಆಗುವುದು. ಅಲ್ಲಿ ದೊಡ್ಡ ಕಳವಳ ಇತ್ತು. ಆಗ ದೇವರು ಏಲಿಯನಿಗೆ ಹೇಳಿದನು, ನೀನು ಅರಸನಿಗೆ ಹೋಗಿ ತಿಳಿಸು, ನಾನು ದೇಶದಲ್ಲಿ ಮಳೆಯನ್ನು ಕಳುಹಿಸುತ್ತೇನೆ ಅಂತ. ನಾನು ಮಳೆ ಕಳುಹಿಸುತ್ತೇನೆ ಅಂತ. ಆದರೆ ಪ್ರವಾದಿಯು ಇನ್ನೊಬ್ಬ ಪ್ರವಾದಿಯ ಮೂಲಕ, ಅಂದರೆ ಗವರ್ಮೆಂಟ್ನಲ್ಲಿರುವ ಒಬ್ಬ ಸೇವಕನ ಮೂಲಕ ಹೋಗಿ ಅರಸನಿಗೆ ತಿಳಿಸು, ಏಲಿಯನು ಹೇಳುತ್ತಾನೆ ದೇಶದಲ್ಲಿ ಮಳೆ ಆಗಲಿದೆ ಅಂತ. ಅವನು ಹೇಳುತ್ತಾನೆ, ಇದನ್ನು ನಾನು ಹೋಗಿ ಹೇಳಿದರೆ ಕುತ್ತಿಗೆಯ ಮೇಲೆ ನನ್ನ ತಲೆ ಇರುವುದಿಲ್ಲ ಅಂತ. ಅಂದರೆ ದೇವರು ನಿನಗೆ ಇನ್ನೊಂದು ಮಾತನ್ನು ಕೊಟ್ಟರೆ ನೀನು ಇನ್ನೊಂದು ಕಡೆಗೆ ಹೋಗ್ತೀಯಾ? ನಾನು ನಿನ್ನನ್ನು ಎಲ್ಲಿ ಹುಡುಕಲಿ ಅಂತ. ರಾಜ್ಞಿಯು ನಿನ್ನನ್ನು ನಾಶ ಮಾಡಲು ನಿನ್ನ ಹಿಂದೆಯೇ ಇದ್ದೇ ಪ್ರವಾದಿಯೇ. ಆ ಸಮಯದಲ್ಲಿ ದೇವರು ಜನರಿಗೆ ಒಂದು ವಾಗ್ದಾನವನ್ನು ಕೊಟ್ಟನು. ಹೌದು, ಅದಕ್ಕೂ ಮುಂಚಿತವಾಗಿ ದೇವರು ಅವರಿಗೆ ಒಂದು ಗುರುತನ್ನು ಕೊಟ್ಟನು. ಪ್ರವಾದಿಯಾದ ಏಲಿಯನ ಪ್ರಾರ್ಥನೆಯ ಮೂಲಕ ಆಕಾಶದಿಂದ ಬೆಂಕಿಯನ್ನು ಇಳಿಸಿದನು. ಬಆಲನ ಪ್ರವಾದಿಗಳು ಸಹ ಬಹಳ ಪ್ರಯತ್ನಿಸಿದರು ಬೆಂಕಿಯನ್ನು ಇಳಿಸುವುದಕ್ಕೆ, ಆದರೆ ಸಾಧ್ಯವಾಗಲಿಲ್ಲ. ಏಲಿಯನು ಕೂಗಿ ಹೇಳಿದನು, ಕರ್ತನೇ ನನ್ನನ್ನು ಕೇಳು, ಕರ್ತನೇ ನನ್ನನ್ನು ಕೇಳು, ನನ್ನೊಂದಿಗೆ ನೀನು ಮಾತನಾಡಿದ್ದಿ ಎಂದು ನಿರೂಪಿಸು. ನಮ್ಮ ದೇಶದ ಕರ್ತನು ನೀನೇ ಎಂದು ಇವತ್ತು ನಿರೂಪಿಸು ಅಂತ. ಆಗ ದೇವರು ಬೆಂಕಿಯನ್ನು ಕಳಿಸಿದನು. ಅರಸನು ಅದನ್ನು ಕಂಡನು. ಬಆಲನ ಪ್ರವಾದಿಗಳನ್ನು ನಿಗ್ರಹಿಸಿದನು. ನಂತರ ಏಲಿಯನು ಹೇಳಿದನು, ಓ ಅರಸನೇ, ಒಂದು ನಿಮಿಷ ಕಾಯ್ದಿರು, ದೇವರು ಮಳೆಯನ್ನು ಕಳುಹಿಸಲಿದ್ದಾನೆ. ಸಮೃದ್ಧವಾದ ಮಳೆಯ ಶಬ್ದವು ನಾನು ಕೇಳುತ್ತಾ ಇದ್ದೇನೆ. ಸಮೃದ್ಧವಾದ ಮಳೆಯ ಶಬ್ದ. ನಂತರ ಏಲಿಯನು ಅಲ್ಲಿಂದ ಸುಮ್ಮನೆ ಹೋಗಲಿಲ್ಲ. ಆತನು 7 ಸತಿ ದೇವರ ಮುಂದೆ ಮೊಳಗಾಲೂರಿದನು. ಒಂಟಿಯಾಗಿ 7 ಸತಿ ಮಳೆ ಕಳಿಸು, ಮಳೆ ಕಳಿಸು, ಮಳೆ ಕಳಿಸು ಅಂತ ಹೇಳುತ್ತಾ ಆಗ ಮಳೆ ಸುರಿಯಿತು. ದೇವರು ತನ್ನ ಪ್ರವಾದಿಯನ್ನ ಅರಸನನ್ನು ದಾಟಿ ಹೋಗುವಂತೆ, ಓಡುವಂತೆ ಮಾಡಿದನು. ಅದ್ಭುತ ಶಕ್ತಿಯೊಡನೆ ಮಳೆಯಿಂದ ತಪ್ಪಿಸುವುದಕ್ಕಾಗಿ ಅರಸನು ತನ್ನ ರಥದಲ್ಲಿ ಸಂಚರಿಸಿದನು. ಆದರೆ ಪ್ರವಾದಿಯು ಆ ರಥವನ್ನು ದಾಟಿ ಓಡಿ ಊರನ್ನು ತಲುಪಿದೆ. ಸೊ ಈ ವರ್ಷ ಇದೇ ಕಾರ್ಯವು ನಡೆಯಲಿಕ್ಕಿದೆ ಎಂದು ನಾನು ನಂಬುತ್ತೇನೆ. ದೇವರು ಬರಗಾಲವನ್ನು ಕೊನೆಗೊಳಿಸಲಿದ್ದಾನೆ. ದೇವರ ಜನರ ಮೇಲೆ ಅನೀತಿವಂತಿಕೆ ಹಾಗೂ ನಾಶನವನ್ನು ತಂದಿರುವ ಆ ಬರಗಾಲವನ್ನು ಹಾಗೂ ದೇವರು ಆಕಾಶವನ್ನು ತೆರೆಯಲಿದ್ದಾನೆ. ಅದ್ಭುತಗಳು, ಸೂಚಕ ಕಾರ್ಯಗಳು, ಅತಿಶಯಗಳ ಮೂಲ ತನ್ನ ಶಕ್ತಿಯನ್ನು ಪ್ರಕಟಗೊಳಿಸಲಿದ್ದಾನೆ. ತಾನೇ ಕರ್ತನೆಂದು ನಿರೂಪಿಸಿದ ನಂತರ ಆತನು ಮಳೆಯನ್ನು ಕಳುಹಿಸಲಿದ್ದಾನೆ. ಆದರೆ ಎಲ್ಲಾ ದೇವರ ಪ್ರವಾದಿಗಳು ನಾವೆಲ್ಲರೂ
ನೀವೆಲ್ಲರೂ ಸೇರಿ ಪ್ರಾರ್ಥಿಸಬೇಕು, ಪ್ರಾರ್ಥಿಸಬೇಕು, ಪ್ರಾರ್ಥಿಸಬೇಕು 7 ಸತಿ ಮಳೆ ಬರುವುದಕ್ಕಾಗಿ. ಹಾಗೆ ಮಳೆ ಬರುವಾಗ, ಮಳೆಯ ಮೋಡಗಳು ಕಾಣಿಸಿಕೊಳ್ಳುವಾಗ ನೀವು ಓಡುವಿರಿ. ಅರಸನ ರಥಗಳಿಗಿಂತ ಬೇಗನೆ ನಾವು ವೇಗವಾಗಿ ಓಡಿ ದೇವರ ಚಿತ್ತವನ್ನು ನಮ್ಮ ಸೇವೆಯಲ್ಲಿ ನೆರವೇರಿಸುತ್ತೇವೆ. ಯಾರೂ ನಮ್ಮನ್ನು ನಿಲ್ಲಿಸುವುದಿಲ್ಲ. ಲೋಕದ ಎಲ್ಲಾ ಶಕ್ತಿಗಳಿಗಿಂತ ನಾವು ವೇಗವಾಗಿ ಓಡುತ್ತೇವೆ. ಲೋಕದ ಅಧಿಕಾರಗಳಿಗಿಂತ ವೇಗವಾಗಿ ಓಡಿ ನಾವು ದೇಶಗಳ ಮೇಲೆ ಆತನ ಮಳೆಯನ್ನು ತರುತ್ತೇವೆ. 2025 ಇದೇ ದೇವರ ಪದ್ಧತಿಯಾಗಿದೆ. ಇದನ್ನು ನಾವು ಯೇಸುವಿನ ನಾಮದಲ್ಲಿ ಘೋಷಣೆ ಮಾಡುತ್ತೇವೆ. ಭಾರತಕ್ಕಾಗಿ, ಲೋಕದ ಎಲ್ಲಾ ದೇಶಗಳಿಗಾಗಿ ಕಳೆದ ವರ್ಷದಲ್ಲಿ ಕಂಡಂತಹ ಎಲ್ಲಾ ನಾಶನದ ಅನುಭವಗಳ ಮೇಲೆ ದೇವರ ಸಮೃದ್ಧಿಯ ಮಳೆಯನ್ನು ನಾವು ನೋಡಲಿಕ್ಕಿದ್ದೇವೆ. ಸಮೃದ್ಧವಾದ ಸುರಿಮಳೆಯ ಶಬ್ದವನ್ನು ನಾವು ಕೇಳುತ್ತಾ ಇದ್ದೇವೆ. ಸೊ ಯಾಕೆ ನಾವೆಲ್ಲರೂ ಒಂದಾಗಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಬಾರದು? ಕೇಟಿ, ನಮ್ಮೊಂದಿಗೆ ಪ್ರಾರ್ಥಿಸು. ದೇವರಿಗೆ ಸ್ತೋತ್ರ. ನೀನು ಪ್ರಾರ್ಥನೆ ಮಾಡುತ್ತೀಯಾ ಕೇಟಿ? ಕರ್ತನಾದ ಯೇಸುವೆ, 2025 ಆಶೀರ್ವದಿಸು. ಮಳೆಯನ್ನು ಕಳುಹಿಸು ಕರ್ತನೆ, ಸಮೃದ್ಧಿ ವರ್ಷ ಮಹಿಮೆ ಪಡಿಸು ನಿನ್ನ ನಾಮವು ಯೇಸುವಿನ ನಾಮದಲ್ಲಿ. ಆಮೆನ್. ದೇವರು ನಿನ್ನನ್ನು ಆಶೀರ್ವದಿಸಲಿ. ಸೊ ನಾವು ಆಶೀರ್ವಾದದ ಮಳೆಯನ್ನು ನೋಡ್ಲಿಕ್ಕಿರುವಂಥದ್ದು, ಎಲ್ಲ ದೇವರ ಜನರ ಮೇಲೆ ಸಮೃದ್ಧಿಯಾಗಿ ಬರುವಂಥದ್ದು ಬಹಳ ಸಡಗರದ ಒಂದು ಮಾತಾಗಿದೆ. ನಾವು ಅದನ್ನು ನಮ್ಮ ಕುಟುಂಬಕ್ಕೋಸ್ಕರ, ಜೀಸಸ್ ಕಾಲ್ಸ್ಗಾಗಿ, ನಮ್ಮ ಪಾರ್ಟ್ನರ್ಸ್ಗಾಗಿ ಕ್ಲೈಮ್ ಮಾಡ್ಕೋತಾ ಇದ್ದೇವೆ. ಹಾಗೂ ಇದನ್ನು ವೀಕ್ಷಿಸುವ ನೀವೆಲ್ಲರಿಗೂ ಸಹ ದೇವರು ಈ ಸಮೃದ್ಧಿಯ ಸುರಿಮಳೆಯನ್ನು ನಿಮ್ಮೆಲ್ಲರ ಮೇಲೆ ವರ್ಷಿಸಲಿ. ಇದನ್ನು ನಾವು ಒಂದು ಹಾಡಾಗಿ ಬರೆದಿಟ್ಟಿದ್ದೇವೆ. ಇದರ ಸಾಹಿತ್ಯವನ್ನು ಬರೆದಿಟ್ಟುಕೊಂಡು ಈ ವರ್ಷದ ಮೇಲೆ ಘೋಷಣೆ ಮಾಡಿದ್ದೇವೆ. ಹಾಗೂ ಅನೇಕ ವರ್ಷಿಪ್ ಲೀಡರ್ಸ್ಗಳ ಹಾಗೂ ದೇವರ ಸೇವಕರ ಜೊತೆಯಲ್ಲಿ ಹಾಡಿದ್ದೇವೆ. ಸೊ ಈ ಹಾಡಿನ ಮೂಲಕವಾಗಿ ಘೋಷಣೆ ಮಾಡಿದ್ದೇವೆ. ನಮ್ಮ ಜೊತೆಯಲ್ಲಿ ಈ ಹಾಡನ್ನು ನೀವು ಹಾಡ್ರಿ, ಇದನ್ನು ವೀಕ್ಷಿಸಿರಿ. ಈಗಲೇ ಈ ವಾಗ್ದಾನವನ್ನು ಪಡೆದುಕೊಳ್ಳಿರಿ. மழை பொழியும் காலம் இதுதானே, ஆவியானவர் காற்றாய் வீச பெருமழை பெய்திடுமே. ஆசீர்வாதம் மழை பொழியும் காலம் இதுதானே, ஆவியானவர் காற்றாய் வீச பெருமழை பெய்திடுமே. உன்னதத்திலிருந்து உன்மேல் ஆவியை ஊற்றிடுவார், உலர்ந்து போன உன்னை இயேசு உயிர் பெற செய்திடுவார். ಸ್ನೇಹಿತರೆ, ಈ ಹೊಸ ವರ್ಷದ 2025 ವಾಗ್ದಾನದ ಹಾಡಾಗಿದೆ ಇದು. ಆಶೀರ್ವಾದದ ಸುರಿಮಳೆ. ನಾವು ಅದನ್ನು ಹಾಡಿದ್ದಾಗ ನಿಮ್ಮ ಜೀವನದಲ್ಲಿ ಅದನ್ನು ಅನುಭವಿಸುವುದಕ್ಕಾಗಿ ತಯಾರಾಗಿರಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿರಿ. ವಿವಿಧ ಭಾಷೆಗಳಲ್ಲಿ ಅದು ಲಭ್ಯವಿದೆ. ಜೀಸಸ್ ಕಾಲ್ಸ್ ತಮಿಳ್ ಚಾನೆಲ್, ಜೀಸಸ್ ಕಾಲ್ಸ್ ಹಿಂದಿ ಭಾಷೆಯಲ್ಲಿ ಲಭ್ಯವಿದೆ, ಜೀಸಸ್ ಕಾಲ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ಚಾನೆಲ್ಗಳ ಮೂಲಕವಾಗಿ ನಿಮ್ಮ ಭಾಷೆಗಳಲ್ಲಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು. ಅದನ್ನು ಘೋಷಿಸಿರಿ, ಪಡೆದುಕೊಳ್ಳಿರಿ. ಈ ಸಾಹಿತ್ಯವನ್ನು ಮನಪಾಡ ಮಾಡಿಕೊಳ್ಳಿರಿ. ಅನುದಿನ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ಸೇವೆಯ ಮೇಲೆ, ನಿಮಗಿರುವ ಎಲ್ಲದರ ಮೇಲೆ ಅದನ್ನು ಹಾಡುತ್ತಾ ಇರ್ರಿ. ಹಾಗಾಗಿ ದೇವರ ಆಶೀರ್ವಾದಗಳ ಲಾಭಗಳನ್ನು ನೀವು ಪಡೆಯುವಿರಿ. ಸೊ ಇದನ್ನು ಯೂಟ್ಯೂಬಿನಲ್ಲಿ ವೀಕ್ಷಿಸುವುದಕ್ಕಾಗಿಯೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವುದಕ್ಕಾಗಿಯೂ ಮರೆಯಬೇಡ್ರಿ. ಸೊ ಹಾಡಿನ ತಲೆಬರಹ ತಮಿಳಿನಲ್ಲಿ ಆಶೀರ್ವಾದ ಮಳೆ, ಆಶೀಶೋಂ ಕಿ ಬಾರಿಶ್, ಆಶೀರ್ವಾದಪು ವರ್ಷಮು ತೆಲುಗಿನಲ್ಲಿ. ದೇವರಿಗೆ ಸ್ತೋತ್ರ. ಸಭೆಯಾಗಿ ಹಾಡಿರಿ
ಹಾಗೂ ಎಲ್ಲ ಆರಾಧನೆಗಳಲ್ಲಿ ಇದನ್ನು ಘೋಷಣೆ ಮಾಡಿರಿ. ಆಶೀರ್ವಾದಗಳ ಮಳೆಯು ನಿಮ್ಮ ಮೇಲೆ ಬರುತ್ತದೆ, ಹಾಗೂ ಅದು ನಾವು ನೋಡಿದಂತಹ ಎಲ್ಲ ಕೆಟ್ಟತನದ ಅನೀತಿವಂತಿಕೆ ಎಲ್ಲ ವೃಷ್ಟಿಗಳನ್ನು ತೊಳೆದು ಹಾಕುತ್ತದೆ. ದೇವರಿಗೆ ಸ್ತೋತ್ರ. ವಾವ್, ಇದೊಂದು ದೊಡ್ಡ ಆಶೀರ್ವಾದದ ವರ್ಷವಾಗಲಿದೆ. ದೇವರು ನಮಗೋಸ್ಕರ ಇಟ್ಟಿರುವ ಆ ಆಶೀರ್ವಾದವು ಏನಾಗಿದೆ ಸಹೋದರಿ ಇವ್ಯಾಂಜಲಿನ್? ಈ ವರ್ಷ ದೇವರು ನಮಗಾಗಿ ಅದ್ಭುತವನ್ನು ಮಾಡುತ್ತಾರೆ ಎಂದು ನಾವು ನಂಬುತ್ತೇವೆ. ದೇವರ ವಾಕ್ಯ ಮತ್ತಾಯ 19:26 ಹೇಳ್ತದೆ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ. ಯಾವ ಕ್ಷಣದಲ್ಲಿ ನಾವು ಈ ಸಂಗತಿಗಳು ನಡೆಯೋದಿಲ್ಲ ಎಂದು ಭಾವಿಸುತ್ತೇವೋ ಆವಾಗಲೇ ಅದ್ಭುತ ನಡೆಯುತ್ತದೆ. ಒಬ್ಬ ಮನುಷ್ಯ ಸತ್ತ ಮನುಷ್ಯನನ್ನು ಎಬ್ಬಿಸಲು ಸಾಧ್ಯವಾ? ಒಬ್ಬ ಮನುಷ್ಯ ರೋಗದಲ್ಲಿರುವ ಮನುಷ್ಯನನ್ನು ಸೌಖ್ಯಗೊಳಿಸಲು ಸಾಧ್ಯವಾ? ಮನುಷ್ಯನಿಗೆ ಸಮುದ್ರವನ್ನಿಬ್ಬಾಗ ಮಾಡಲು ಸಾಧ್ಯವಾ? ಇದು ಅಸಾಧ್ಯ. ಆದರೆ ದೇವರಿಗೆಲ್ಲವೂ ಸಾಧ್ಯ. ನೀವು ದೇವರ ಬಳಿ ಕೇಳುತ್ತಲೇ ಇರುವಾಗಲೂ, ಸತತವಾಗಿ ಬಾಗಿಲನ್ನು ತಟ್ಟುತ್ತಾ ಇರುವಾಗಲೂ ಅದ್ಭುತವು ನಡೆಯುತ್ತೆ. ನಾನು ಒಂದು ಸಾಕ್ಷಿಯನ್ನು ಹೇಳ ಬಯಸ್ತೇನೆ. ಮಿಸ್ಟರ್ ಸುಬ್ರಹ್ಮಣ್ಯಂ ಅವರು ಟಿವಿಯಲ್ಲಿ ನಾನು ಸಾರುವ ಸಂದೇಶವನ್ನು ನೋಡುತ್ತಾ ಇದ್ದರು. ನಾನು ರೋಗಿಗಳಿಗಾಗಿ ಪ್ರಾರ್ಥಿಸುತ್ತಿದ್ದೆ. ಅವರಿಗೆ ಹೃದಯದ ರೋಗವಿತ್ತು. ಅವರು CMC ವೆಲ್ಲೋರ್ ಆಸ್ಪತ್ರೆಗೆ ಹೋಗುವವರಿದ್ದರು. ನಾನು ಹೃದಯ ರೋಗಕ್ಕೆ ಸಂಬಂಧಪಟ್ಟವರಿಗಾಗಿ ಪ್ರಾರ್ಥಿಸುತ್ತಿದ್ದಾಗ ಅವರು, ಸಹೋದರಿ ಪ್ರಾರ್ಥಿಸಿದ್ದಾರೆ, ಹಾಗಾಗಿ ದೇವರು ನನ್ನನ್ನು ಮುಟ್ಟುತ್ತಾನೆ ಹಾಗೂ ನನ್ನನ್ನು ಸೌಖ್ಯಗೊಳಿಸುತ್ತಾನೆ ಎಂಬುದಾಗಿ ಅವರು ನಂಬಿದರು. ನಂತರ ಅವರು ವೆಲ್ಲೋರ್ ಆಸ್ಪತ್ರೆಗೆ ಹೋದರು. ಅವರು ಆಸ್ಪತ್ರೆಯಲ್ಲಿರುವಾಗಲೂ ಅವರ ನಂಬಿಕೆಯಲ್ಲಿ ದೃಢವಾಗಿದ್ದರು ಹಾಗೂ ದೇವರ ಹತ್ರ ಹೇಳುತ್ತಾ ಇದ್ದರು, ದೇವರೇ, ನೀನು ನನ್ನನ್ನು ಗುಣಪಡಿಸಿದ್ದಿ ಎಂದು ನಾನು ನಂಬುತ್ತೇನೆ. ವೈದ್ಯರುಗಳು ನನಗೆ ಯಾವ ಸರ್ಜರಿ ಕೂಡ ಮಾಡುವುದಿಲ್ಲ ಎಂದು ನಂಬುತ್ತೇನೆ. ಈ ಅದ್ಭುತ ನಡೆದರೆ ಸರ್ಜರಿಗೆ ಆಗುವಂಥ ಖರ್ಚು ನಾನು ಸೇವೆಗೆ ಕೊಡುತ್ತೇನೆ ಎಂದು ತೀರ್ಮಾನಿಸಿದರು. ಅವರ ನಂಬಿಕೆಯಂತೆ ಆಯಿತು. ನಂತರ ವೈದ್ಯರು ಪರೀಕ್ಷಿಸಿ ಹೇಳಿದರು, ನಿನ್ನಲ್ಲಿ ಏನು ಸಮಸ್ಯೆ ಇಲ್ಲ, ಸರ್ಜರಿ ಅವಶ್ಯಕತೆ ಇಲ್ಲ, ನೀನು ಮನೆಗೆ ಹೋಗಬಹುದು. ದೇವರಿಗೆಲ್ಲ ಮಹಿಮೆ. ಆತನು ತುಂಬ ಖುಷಿಪಟ್ಟನು. ಅದಾದ ನಂತರ ತಕ್ಷಣ ಅವರು ಬಂದು ತೀರ್ಮಾನಿಸಿದ ಕಾಣಿಕೆಯನ್ನು ಸೇವೆಗೆ ಕೊಟ್ಟರು. ಹಾಗೇ ಅವರ ಭೂಮಿಯಲ್ಲಿ ಬೆಳೆದ ಪ್ರಥಮ ಫಲವನ್ನೂ ಸಹ ತಂದುಕೊಟ್ಟರು. ಆತನ ಇಡೀ ಕುಟುಂಬವು ಬಹಳ ಕೃತಜ್ಞತೆ ಉಳ್ಳವರಾಗಿದ್ದರು. ಅಸಾಧ್ಯವಾದ ಸ್ಥಿತಿಯಲ್ಲಿ ಅವರು ನಂಬಿಕೆ ಇಟ್ಟರು. ಆಗ ಅದ್ಭುತವು ನಡೆಯಿತು. ನೀವು ಈ ವರ್ಷ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಎದುರು ನೋಡುತ್ತಿರುವುದಾದರೆ, ನಿಮ್ಮ ಮಕ್ಕಳ ಜೀವಿತದಲ್ಲಿ ಅಥವಾ ನಿಮ್ಮ ಸ್ನೇಹಿತರ ಜೀವಿತದಲ್ಲಿ ಅದ್ಭುತವನ್ನು ಎದುರು ನೋಡುತ್ತಿರುವುದಾದರೆ, ನಾನು ದೃಢವಾಗಿ ನಂಬುತ್ತೇನೆ, ದೇವರು ನಿಮ್ಮ ಜೀವಿತದಲ್ಲಿಯೂ ಹಾಗೂ ನೀವು ಪ್ರಾರ್ಥಿಸುವವರ ಜೀವಿತದಲ್ಲಿಯೂ ಅದ್ಭುತ ಮಾಡುತ್ತಾನೆ. ದೇವರ ಹಸ್ತವು ನಿಮ್ಮ ಮೇಲೆ ಇಳಿದು ಬರಲಿ, ಎಲ್ಲವೂ ಸರಿಯಾಗುತ್ತದೆ. ಈ ವರ್ಷ ನೀವು ನಿರಂತರವಾಗಿ ಪ್ರಾರ್ಥಿಸುತ್ತಿರುವಾಗ ಅದ್ಭುತಗಳು ನಡೆಯುತ್ತದೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರೊಂದಿಗೆ ದೇವರ ಸಂರಕ್ಷಣೆ ಇರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ಪರಿಸ್ಥಿತಿಗಳು ಜೀವನವನ್ನು ಬಹಳ ಕಠಿಣ ಮಾಡುತ್ತಿರಬಹುದು. ಕುಟುಂಬದಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳು, ಬೇರ್ಪಡುವಿಕೆ, ಹೀಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಕೆಟ್ಟ ಸುದ್ದಿಗಳನ್ನು ಕೇಳುತ್ತೇವೆ. ಆದರೆ ನಾನು ದೇವರ ವಿಶೇಷವಾದ ಹಸ್ತ ನಿಮ್ಮ ಮೇಲೆ ಹಾಗೂ ನಿಮ್ಮ ಕುಟುಂಬದ ಮೇಲೆ ಇರುವುದಕ್ಕಾಗಿ ಪ್ರಾರ್ಥಿಸುತ್ತೇನೆ. ಸತ್ಯವೇದದಲ್ಲಿ ಕೀರ್ತನೆಗಳಲ್ಲಿ ನಾವು ಓದುತ್ತೇವೆ, ಪರ್ವತಗಳು ಯೆರೂಸಲೇಮನ್ನು ಸುತ್ತುವರಿದಿರುವ ಹಾಗೆ ದೇವರು ನಿಮ್ಮನ್ನು ಕಾಪಾಡಲಿ, ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು. ಕೆಲವೊಮ್ಮೆ ಸಂರಕ್ಷಣೆಗೆ ನಾವು ಆದ್ಯತೆ ಕೊಡುವುದಿಲ್ಲ. ನಾವು ಸುರಕ್ಷಿತವಾಗಿ ಹೋಗುತ್ತೇವೆ, ನಮ್ಮ ಮಕ್ಕಳು ಸುರಕ್ಷಿತವಾಗಿ ಶಾಲೆಗೆ ಹೋಗಿ ಬರುತ್ತಾರೆ, ಆದರೆ ನಾವು ಅವುಗಳನ್ನು ಗಂಭೀರವಾಗಿ ಯೋಚಿಸುವುದಿಲ್ಲ. ಇದು ಕೇವಲ ದೇವರು ನಮ್ಮನ್ನು ಸಂರಕ್ಷಿಸುವುದಾಗಿದೆ. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ವಿಶೇಷವಾಗಿ ಕಾಪಾಡುವವನಾಗಿದ್ದಾನೆ. ನಿಮ್ಮಲ್ಲಿ ಅನೇಕರು ನಿಮ್ಮ ಮಕ್ಕಳ ಕುರಿತು ಚಿಂತನೆಯಲ್ಲಿರುತ್ತೀರಿ. ಅವರು ನಿಮ್ಮಿಂದ ದೂರ ಪ್ರದೇಶದಲ್ಲಿ ಒಬ್ಬರೇ ಇರಬಹುದು.
ಆದರೆ ದೇವರ ಸಂರಕ್ಷಣೆ ಪ್ರತಿಯೊಬ್ಬರೊಂದಿಗೆ ಇರುತ್ತದೆ. ನಾವು ಸತ್ಯವೇದದಲ್ಲಿ ರಾಹಾಬಳ ಬಗ್ಗೆ ಓದುತ್ತೇವೆ. ದೇವರು ಆಕೆಯನ್ನು ಆರಿಸಿ ಆಕೆಯ ಕುಟುಂಬವನ್ನು ಕಾಪಾಡುತ್ತಾನೆ, ಯಾಕಂದರೆ ಆಕೆ ದೇವರ ಜನರನ್ನು ತನ್ನ ಮನೆಯಲ್ಲಿ ಅಡಗಿಸಿಡುತ್ತಾಳೆ. ಆಕೆಯು ಇತರರು ನನ್ನ ಬಗ್ಗೆ ಏನು ಯೋಚಿಸುತ್ತಾರೆ, ಈ ಊರಿನಲ್ಲಿ ನಾನು ಹೇಗೆ ಬದುಕಲಿ ಎಂದು ಭಯಪಟ್ಟಿರಬಹುದು. ಆದರೂ ಸಹ ಆಕೆ ದೇವರ ವಾಕ್ಯಕ್ಕೆ ವಿಧೇಯಳಾಗಿ ದೇವ ಜನರನ್ನು ಕಾಪಾಡಲು ತೀರ್ಮಾನಿಸಿದಳು. ಹೀಗೆ ಆಕೆ ಇಡೀ ಕುಟುಂಬವನ್ನು ಕಾಪಾಡಿದನು. ಇಡೀ ನಗರವು ಸಂಪೂರ್ಣವಾಗಿ ನಾಶವಾಗುತ್ತದೆ, ಆದರೆ ದೇವರು ಆಕೆಯ ಮನೆಯನ್ನು ಸಂರಕ್ಷಿಸುತ್ತಾನೆ. ಇವತ್ತು ನೀವು ಯೋಚಿಸುತ್ತಿರಬಹುದು, ನಾನು ಪಾಪಿ, ದೇವರ ಸಂರಕ್ಷಣೆಗೆ ನಾನು ಯೋಗ್ಯನಲ್ಲ, ನನ್ನ ಮಕ್ಕಳು ದೇವರ ಸಂರಕ್ಷಣೆಗೆ ಯೋಗ್ಯರಲ್ಲ ಎಂಬುದಾಗಿ. ಆದರೆ ದೇವರು ಹೇಗೆ ರಾಹಾಬಳನ್ನು ಆರಿಸಿಕೊಂಡನು, ಹಾಗೆ ದೇವರು ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಆರಿಸಿಕೊಂಡಿದ್ದಾನೆ. ಅದೇ ರೀತಿ ಈ ವರುಷದಲ್ಲಿ ಆತನ ಸಂರಕ್ಷಣೆಯ ವಿಶೇಷವಾದ ಹಸ್ತ ನಿಮ್ಮೊಂದಿಗಿರಲಿ. ಇದೇ ನಾನು ಈ ವರುಷಕ್ಕೆ ನಂಬುವ ವಾಗ್ದಾನ. ಆಮೆನ್. ದೇವರಿಗೆ ಸ್ತೋತ್ರ. ದೇವರು ಈ ವರುಷದಲ್ಲಿ ತನ್ನ ಜನರನ್ನ ಎಹೆಚ್ಕೆಯೆಲ 34:29 ಪ್ರಕಾರ ಆಶೀರ್ವದಿಸಲು ಬಯಸುತ್ತಾನೆ. ನಾನು ಅವರಿಗಾಗಿ ಪ್ರಸಿದ್ಧ ಫಲವೃಕ್ಷಗಳನ್ನು ಬೆಳೆಸುವೆನು, ಕ್ಷಾಮವು ಅವರ ದೇಶವನ್ನು ಇನ್ನು ಹಾಳು ಮಾಡದು, ಅವರು ಅನ್ಯ ಜನರ ತಿರಸ್ಕಾರಕ್ಕೆ ಗುರಿಯಾಗರು ಎಂದು ಹೇಳುತ್ತದೆ. ಅನೇಕ ಜನರು ತಮ್ಮ ಜೀವನದ ಪರಿಸ್ಥಿತಿಯ ನಿಮಿತ್ತ ಎಲ್ಲವನ್ನೂ ಕಳೆದುಕೊಂಡಿರಬಹುದು. ತನ್ನ ಉದ್ಯೋಗವನ್ನ, ತನ್ನ ಮನೆಯನ್ನ, ತನ್ನ ಭೂಮಿಯನ್ನ, ತನ್ನ ಮಕ್ಕಳನ್ನ, ತನ್ನ ಆನಂದವನ್ನ ಕಳೆದುಕೊಂಡಿರಬಹುದು. ನನ್ನ ಜೀವಿತವು ಮುಗಿದು ಹೋಯಿತು, ನನ್ನಲ್ಲಿದ್ದ ಎಲ್ಲವೂ ಹೋಯಿತು ಎಂದು ಅನೇಕರು ಹೇಳಿರಬಹುದು. ಯೇಸುವನ್ನ ನಂಬಿದ ನಿಮಿತ್ತ ಅನೇಕ ಬಾರಿ ಅವರನ್ನು ಕುಟುಂಬದವರು ತಳ್ಳಿಬಿಟ್ಟಿರಬಹುದು. ಕೆಲಸದ ಜಾಗದಲ್ಲಿ ಅವರನ್ನ ಕೆಳಕ್ಕೆ ದೊಬ್ಬಿರಬಹುದು. ಅವರನ್ನು ನಾಶಪಡಿಸಬೇಕೆಂದು ಯೋಚಿಸಿರಬಹುದು. ಅವರ ವಿರುದ್ಧವಾಗಿ ಮಾಟ ಮಂತ್ರವನ್ನು ಕೂಡ ಮಾಡಿರಬಹುದು. ಇಂತಹ ಒತ್ತಡದಿಂದ ಅವರು ಬಳಲುತ್ತಿರಬಹುದು. ಇದರ ಮಧ್ಯದಲ್ಲಿಯೂ ಸಹ ಅವರು ನಂಬಿಗಸ್ತರಾಗಿ ದೇವರ ಸೇವೆ ಮಾಡುತ್ತಿರಬಹುದು. ನನಗೆ ನಿರೀಕ್ಷೆ ಇದೆ, ನಾನು ಯೇಸುವನ್ನು ಬಿಡುವುದೇ ಇಲ್ಲ. ಈ ವರುಷ ಅವರು ಯಾವ ಭೂಮಿಯಲ್ಲಿ ಬರವನ್ನು ಕಂಡಿದ್ದಾರೋ ಅದು ಇನ್ನೆಂದಿಗೂ ಕಾಣಲಾರಿರಿ ಎಂದು ದೇವರು ವಾಗ್ದಾನ ಮಾಡುತ್ತಿದ್ದಾರೆ. ಅವರ ಬೆಳೆಯ ನಿಮಿತ್ತ ಪ್ರಸಿದ್ಧಿಗೆ ಬರುತ್ತಾರೆ. ಸಾಕ್ಷಿಯನ್ನು ಹಂಚಿದಂಥ ಸಹೋದರ ರಾಮಸ್ವಾಮಿ ಎಂಬವರ ಜೀವಿತದಲ್ಲಿಯೂ ಸಹ ಇದೇ ರೀತಿಯಾಗಿತ್ತು. ಅವರು ಸೇಲಾಂನಿಂದ, ಆತನು ಒಬ್ಬ ರೈತನಾಗಿದ್ದನು. ಆತನಿಗೆ ಪತ್ನಿ ಹಾಗೂ ಒಬ್ಬ ಮಗಳು ಇದ್ದಳು. ಅವರ ಮಗಳು ಶಾಲೆಯಲ್ಲಿ ಕಲಿಯುತ್ತಿರುವಾಗ ಆಕೆಗೆ ದೆವ್ವ ಹಿಡಿದಿತ್ತು. ಅವರು ಜೀಸಸ್ ಕಾಲ್ಸ್ ಪ್ರೇಯರ್ ಮೀಟಿಂಗ್ಗೆ ಬಂದು ಭಾಗಿಯಾಗಿ ತನ್ನ ಮಗಳಿಗಾಗಿ ಪ್ರಾರ್ಥಿಸಿದರು ಮತ್ತು ಆಕೆ ಬಿಡುಗಡೆ ಹೊಂದಿದಳು. ಅಂದಿನಿಂದ ಅವರ ಇಡೀ ಕುಟುಂಬವು ಯೇಸುವನ್ನು ಅಂಗೀಕರಿಸಿದರು. ಯೇಸುವಿನ ಬಗ್ಗೆ ಅವರಿಗೆ ಏನೂ ತಿಳಿದಿರಲಿಲ್ಲ. ಆದರೂ ಅವರು ಆ ಸಮಯದಲ್ಲಿ ಯೇಸುವನ್ನ ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದರು. ಇದರಿಂದಾಗಿ ಅವರ ಕುಟುಂಬಸ್ಥರು ಅವರನ್ನು ತಳ್ಳಿಬಿಟ್ರು. ಅವರ ಮನೆಯಿಂದ ಅವರನ್ನು ಹೊರಕ್ಕೆ ಹಾಕಿದರು. ಅವರ ಭೂಮಿಯನ್ನು ತೆಗೆದುಕೊಂಡರು ಮತ್ತು ತನ್ನ ಹೆಂಡತಿಯ ತಾಯಿಯ ಮನೆಯಲ್ಲಿ ಅವರು 6 ತಿಂಗಳು ವಾಸಿಸಬೇಕಾಯಿತು. ಅಂಥ ಪರಿಸ್ಥಿತಿಯಲ್ಲೂ ಸಹ ಅವರು ಯೇಸುವನ್ನು ಬಿಟ್ಟಿಲ್ಲ. ಯೇಸುವಿನ ನಿಮಿತ್ತವಾಗಿಯೇ ನಮಗೆ ಹೀಗೆ ಆಯಿತು, ನಾನು ಅವರನ್ನು ಬಿಡುತ್ತೇನೆ, ಅವರು ನನಗೆ ಏನು ಮಾಡಿದ್ದಾರೆ ಎಂದು ಅವರು ದೂರಲಿಲ್ಲ. ಆದರೆ ಅಂಥ ಸ್ಥಿತಿಯಲ್ಲಿಯೂ ಸಹ ಅವರೆಲ್ಲರೂ ಯೇಸುವನ್ನೇ ಹಿಡಿದುಕೊಂಡು ಸತತವಾಗಿ ಜೀಸಸ್ ಕಾಲ್ಸ್ ಪ್ರೇಯರ್ ಟವರ್ಗೆ ಬರುತ್ತಿದ್ದರು. ಅಲ್ಲಿ ಹೋಗಿ ಪ್ರಾರ್ಥಿಸುತ್ತಿದ್ದರು. ನಮ್ಮ ಪ್ರಾರ್ಥನಾ ಪಾಲುದಾರರು ಅವರ ಪ್ರಾರ್ಥನಾ ಮನವಿಗಳಿಗಾಗಿ ಭಾರದಿಂದ ಪ್ರಾರ್ಥಿಸುತ್ತಿದ್ದರು. ಅವರ ಆಶ್ಚರ್ಯಕ್ಕೆ ದೇವರು ಅವರ ಕುಟುಂಬಸ್ಥರೊಂದಿಗೆ ಮಾತನಾಡಿದರು. ಅವರ ಮನೆಯವರು ಅವರ ಮನೆಯನ್ನ, ಅವರ ಭೂಮಿಯನ್ನ ತೆಗೆದುಕೊಂಡ ಎಲ್ಲವನ್ನ ಅವರು ಹಿಂದಿರುಗಿಸಿದರು. ಹೀಗೆ ಅವರು ಬೆಳೆಯನ್ನು ಬೆಳೆಸಲು ಪ್ರಾರಂಭಿಸಿದರು. ಕಬ್ಬನ್ನು ಹಾಕಿದರು, ಹಳದಿಯನ್ನ ಹಾಕಿದರು ಮತ್ತು ಕೊಯ್ಲಿನ ಸಮಯ ಬಂದಾಗ ಅದರಿಂದ ಅವರು ಬೆಲ್ಲವನ್ನು ಮಾಡಿಸಿ ಮಾರ್ಕೆಟ್ನಲ್ಲಿ ಮಾರಿದರು. ತೆಗೆದುಕೊಂಡಂತ ಜನರು, ನಾವು ಈವರೆಗೆ ಖರೀದಿಸಿದ್ದರಲ್ಲಿ ಇದು ಅತ್ಯುತ್ತಮವಾದ ಬೆಲ್ಲವಾಗಿದೆ. ಆತನ ಬೆಳೆಗೆ ಆತನು ಗುರುತಿಸಲ್ಪಟ್ಟನು. ಆತನು ಕಳೆದುಕೊಂಡ ಎಲ್ಲವನ್ನು ದೇವರು ಆತನಿಗೆ ಹಿಂದಿರುಗಿಸಿದರು ಮತ್ತು ಆತನನ್ನು ಮೇಲೆತ್ತಿದರು. ಅದಾದ ನಂತರ ಅವರು ಎಂದಿಗೂ ಕ್ಷಾಮಕ್ಕೆ ಬಲಿಯಾಗಿರಲಿಲ್ಲ ಅಥವಾ ಎಂದಿಗೂ ಅಪಹಾಸ್ಯಕ್ಕೆ ಒಳಗಾಗಲಿಲ್ಲ. ಆದರೆ ಅವನು ತನ್ನ ಬೆಳೆಗಳಿಗೆ ಹೆಸರುವಾಸಿಯಾಗಿದ್ದನು. ಅದೇ ರೀತಿಯಲ್ಲಿ ನನ್ನ ಪ್ರಿಯ ಸ್ನೇಹಿತರೆ, ನಿಮ್ಮ ಜೀವಿತದಲ್ಲಿ ನೀವು ಎಲ್ಲವನ್ನೂ ಕಳೆದುಕೊಂಡಿರಬಹುದು. ನೀವು ಹೇಳಬಹುದು, ನಾನು ಅನೇಕ ಸಮಯದಿಂದ ಬರಗಾಲದಲ್ಲಿದ್ದೇನೆ, ನಾನು ಅಪಹಾಸ್ಯಕ್ಕೆ ಒಳಗಾಗಿದ್ದೇನೆ. ಆದರೆ ದೇವರು ನೀವು ಕಳೆದುಕೊಂಡ ಎಲ್ಲವನ್ನು ಹಿಂದಿರುಗಿಸುತ್ತಾನೆ. ಈತನೊಂದಿಗೆ ದೇವರು ಇದ್ದಾರೆಂದು ಜನರು ಗುರುತಿಸುವರು ಮತ್ತು ನೀವು ಈ ವರುಷ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ನೋಡುತ್ತೀರಿ. ನಾನು ಎಜೆಕಿಯಲ್ನು 34:30 ಓದುತ್ತಿರಬೇಕಾದರೆ ಆ ವಾಕ್ಯವು ಹೀಗೆ ಹೇಳುತ್ತಿದೆ,
ಆಗ ತಮ್ಮ ಕರ್ತನು ತಮ್ಮೊಡನೆ ಇದ್ದೇನೆಂದು ಅವರು ತಿಳಿದುಕೊಳ್ಳುತ್ತಾರೆ ಅಂದ. ನಾನು ಇದನ್ನು ಓದಬೇಕಾದರೆ ಇಸಹಾಕನ ಜೀವನದಲ್ಲಿ ಆದಂತಹ ಘಟನೆ ನನ್ನ ನೆನಪಿಗೆ ಬಂದಿದೆ. ಇಸಹಾಕನು ತನ್ನ ಸೇವಕನ ಜೊತೆಯಲ್ಲಿ ಗೇರಾರ್ ಎಂಬ ಪ್ರದೇಶಕ್ಕೆ ಹೋದನು. ಅವರು ಅಲ್ಲಿ ಒಂದು ಬಾವಿಯನ್ನು ತೋಡಿದರು. ಆಗ ಅಲ್ಲಿನ ನಿವಾಸಿಗಳು ಅವರ ಸಮೀಪಕ್ಕೆ ಜಗಳಕ್ಕೆ ಬಂದು ಅವರಿಗೆ, ಈ ಜಾಗವು ನಮ್ಮದು, ಇದು ನಮಗೆ ಸೇರಿದ್ದು ಅಂದರು. ಆಗ ಇಸಹಾಕನು ಆ ಬಾವಿಗೆ ಏಸೇಕ್ ಎಂಬ ಹೆಸರಿಟ್ಟನು. ನಂತರ ಆತನು ತನ್ನ ಸೇವಕನ ಜೊತೆಯಲ್ಲಿ ಇನ್ನೊಂದು ಸ್ಥಳಕ್ಕೆ ಹೋದನು. ಅಲ್ಲೂ ಸಹ ಒಂದು ಬಾವಿಯನ್ನು ತೋಡಿದನು. ಒಳ್ಳೆಯ ನೀರು ಬಂದಾಗ ಅವರು ಸಂತೋಷಪಟ್ಟರು. ಆಗ ಊರಿನ ನಿವಾಸಿಗಳು ಸಹ ಜಗಳ ಮಾಡಿದರು. ಆಗ ಆತನು ಆ ಬಾವಿಗೆ ಸಿತ್ನ ಎಂದು ಹೆಸರಿಟ್ಟನು. ಆತನು ಅಲ್ಲಿಂದ ಇನ್ನೊಂದು ಊರಿಗೆ ಹೋಗಿ ಇನ್ನೊಂದು ಬಾವಿಯನ್ನು ತೋಡಿದನು. ಅಲ್ಲೂ ಸಹ ನೀರನ್ನು ಕಂಡನು. ಆ ಸ್ಥಳಕ್ಕೆ ರೆಹಬೋತ್ ಎಂದು ಹೆಸರಿಟ್ಟನು. ನಂತರ ಆತನ ಜೊತೆಯಲ್ಲಿ ಯಾರೂ ಜಗಳಕ್ಕೆ ಬಂದಿಲ್ಲ. ಅವರೆಲ್ಲರಿಗೂ ಬಹಳ ಖುಷಿಯಾಯಿತು. ಸೇವಕರಿಗೂ ಸಹ ದೇವರು ಇಸಹಾಕನ ಜೊತೆಯಲ್ಲಿದ್ದಾನೆಂದು ಅವರೆಲ್ಲರೂ ತಿಳ್ಕೊಂಡ್ರು. ಹಾಗೂ ಆ ಊರಿನ ಜನಗಳು ಹೇಳಿದ್ದಾರೆ, ನಿಜವಾಗಿ ದೇವರು ನಿನ್ನ ಜೊತೆಯಲ್ಲಿದ್ದಾನೆ ಅಂತ. ಸೊ ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ನೀವು ಸಹ ಈ ಹೊಸ ವರ್ಷದಲ್ಲೂ ಒಂದು ವೇಳೆ ನೀವು ಬಹಳ ಸಮಸ್ಯೆಗಳನ್ನು ಎದುರಿಸ್ತಾ ಇರಬಹುದು. ಕಳೆದ ವರ್ಷದಲ್ಲೂ ತಿಂಗಳುಗಳಲ್ಲೂ ಸಹ ನೀವು ನಿಮ್ಮ ಆಫೀಸಿನಲ್ಲಾಗಲಿ, ಸಹೋದ್ಯೋಗಿಗಳ ಜೊತೆಯಲ್ಲಾಗಲಿ, ಸ್ನೇಹಿತರ ಜೊತೆಯಲ್ಲಾಗಲಿ ಸಮಸ್ಯೆಗಳನ್ನು ಎದುರಿಸಬಹುದು. ಆದರೆ ಅವೆಲ್ಲವುಗಳಿಂದ ಹೊರಗಡೆ ಬರಲು ದೇವರು ನಿಮಗೆ ಖಂಡಿತ ಸಹಾಯ ಮಾಡುತ್ತಾರೆ. ಹಾಗೂ ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ ಎಂದು ಆತನು ನಿರೂಪಿಸುತ್ತಾನೆ. ಹೇಗೆ ಆತನು ಇಸಾಕನನ್ನು 100% ಆಶೀರ್ವದಿಸಿದ್ದಾನೋ ನಿಮ್ಮನ್ನು ಸಹ ಅದೇ ರೀತಿಯಲ್ಲಿ ಆಶೀರ್ವದಿಸುತ್ತಾನೆ. ಹಾಗೂ ಆತನು ನಿಮ್ಮ ಮೇಲೆ ಆಶೀರ್ವಾದ ವೃಷ್ಟಿಯನ್ನು ಬರೆ ಮಾಡುತ್ತಾನೆ. ಅದು ಅದ್ಭುತವಾಗಿದೆ. ದೇವರಿಗೆ ಸ್ತೋತ್ರ. ಒಂದು 100% ಏರಿಕೆ ಉಂಟಾಗ್ತದೆ ಎಂದು ನಾವು ನಂಬುತ್ತೇವೆ. ಕ್ಷಾಮವು ಇನ್ನು ಇರುವುದಿಲ್ಲ. ನಾವು ಕ್ಷಾಮ, ನಾಶನ, ತಡೆಗಳು, ಸೈತಾನನು ಆಶೀರ್ವಾದಗಳನ್ನು ಕತ್ಕೊಳ್ಳುವುದನ್ನೆಲ್ಲ ನೋಡಿದ್ದೇವೆ. ನಾವು ಮಾಡಿದವುಗಳೆಲ್ಲ ಫಲ ಕಾಣಲಿಲ್ಲ. ಜನರು ಬಾವಿಗಳನ್ನು ಮುಚ್ಚಿದರು ನಿಖರವಾಗಿ. ಆದರೆ ಈ ವರ್ಷ ಅದೊಂದು 100% ಹೆಚ್ಚಳ ಆಗ್ತದೆ. ಒಂದು ರೆಹಬೋತ್ ಆಗ್ತದೆ. ಯಾವ ಶತ್ರುಗಳು ನಮ್ಮ ಕೆಲಸವನ್ನು ನಿಲ್ಲಿಸುವುದಿಲ್ಲ. ಇದನ್ನು ನಾವು ಯೇಸುವಿನ ನಾಮದಲ್ಲಿ ಘೋಷಣೆ ಮಾಡುತ್ತೇವೆ. ಈ ಆಶೀರ್ವಾದವನ್ನು ನಿಮ್ಮ ಮೇಲೆ ಕೋರುತ್ತೇವೆ. ಆಮೇಲೆ ಆಶೀರ್ವಾದಗಳ ದೃಷ್ಟಿಗಾಗಿ ಬಹಳ ಸಂಭ್ರಮಗೊಂಡವನಾಗಿದ್ದೇವೆ. ನಾವು ಎಜೆಕಿಯೇಲನು 34ನೇ ವಾಗ್ದಾನದ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೇವಲ್ಲ. ವಾಕ್ಯ 31 ಹೀಗೆ ಹೇಳುತ್ತಿದೆ, ನೀವು ನನ್ನ ಕುರಿಗಳು ಎಂಬುದಾಗಿ. ದೇವರು ನಮಗೆ ಹೇಳುತ್ತಿದ್ದಾರೆ, ನೀವು ನನ್ನ ಕುರಿಗಳು ಅಂತ. ನನ್ನ ಪಾಲಿನ ಕುರಿಗಳು ನೀವು. ನಾನು ನಿಮ್ಮ ದೇವರು. ಹಾಗಾಗಿ ನಮ್ಮ ಜೀವನದಲ್ಲಿ ಆತನೇ ನಮ್ಮ ದೇವರೆಂದು ನಾವು ನೋಡಲಿಕ್ಕಿದ್ದೇವೆ. ಮಾತ್ರವಲ್ಲದೆ ಆತನು ನಮ್ಮನ್ನು ಕೈ ಬಿಡಲಿಲ್ಲ ಎನ್ನುವುದನ್ನು ಕೂಡ ಆತನು ನಮಗೆ ತೋರಿಸಲಿಕ್ಕಿದ್ದಾನೆ. ನಾವು ಆತನ ಮಕ್ಕಳೆಂಬುದನ್ನು ಈ ಲೋಕಕ್ಕೆ ಆತನು ತೋರಿಸಲಿಕ್ಕಿದ್ದಾನೆ. ಆತನು ನಮ್ಮ ದೇವರು, ನಮ್ಮ ದೊಡ್ಡ ಮಹಿಮಾ ಸಂಪೂರ್ಣನಾದ ದೇವರು. ಆತನು ಈ ವರ್ಷದಲ್ಲಿ ಆತನು ನಿರೂಪಿಸಲಿಕ್ಕಿದ್ದಾನೆ. ನಮ್ಮ ಮಾತ್ರವಲ್ಲದೆ ಈ ಲೋಕಕ್ಕೆ ತೋರಿಸಲಿಕ್ಕಿದ್ದಾನೆ. ಅದ್ಭುತಗಳು, ಅತಿಶಯಗಳು ಹಾಗೂ ಸೂಚಕ ಕಾರ್ಯಗಳ ಮೂಲಕವಾಗಿ ನಾವು ಇಲ್ಲಿ ಧ್ಯಾನ ಮಾಡಿದ್ದೇನೆಂದರೆ, ಶ್ರೇಷ್ಠವಾದ ಮಹಿಮೆಯ ಅದ್ಭುತಗಳ ಮೂಲಕವಾಗಿ ಆತನು ತೋರಿಸಲಿಕ್ಕಿದ್ದಾನೆ. ಒಂದು ಕುಟುಂಬವಾಗಿ ನಮ್ಮನ್ನು ಪಾಲನೆ ಮಾಡಿ ಆತನಲ್ಲಿ ನಮ್ಮನ್ನು ಒಂದು ಸೇರಿಸಿಕೊಂಡು ನಮ್ಮನ್ನು ಕಾಪಾಡಿ ನಾವು ಆತನ ಕುಟುಂಬವನ್ನು ತೋರಿಸಿ ನಾವು ಕಳಕೊಂಡಂತಹ ಎಲ್ಲವನ್ನು ದೇವರು ನಮಗೆ ಹೇರಳವಾಗಿ ತಿರುಗಿಕೊಟ್ಟು ನಮಗೆ 100,000ದಷ್ಟು ಹೆಚ್ಚಾದ ಆದಾಯವನ್ನು ಕೊಡುತ್ತಾನೆ. ಈ ಎಲ್ಲ ಅದ್ಭುತ ಸೂಚಕ ಕಾರ್ಯಗಳ ಮೂಲಕವಾಗಿ ಆತನೇ ನಮ್ಮ ದೇವರೆಂಬುದನ್ನು ಆತನು ರೂಪಿಸಲಿಕ್ಕೆ 2024ರಲ್ಲಿ ನಿಮ್ಮ ಮೂಲಕ ದೇವರು ಪ್ರವಾದನೆ ಮಾತು ಹೇಳಿರುವುದೇನೆಂದರೆ, ದೇವರು ತನ್ನ ಜನರಿಗೆ ಮಾತ್ರವಲ್ಲದೆ ಸೈತಾನನ ಏಜೆಂಟ್ಗಳಾಗಿ ಆತನಿಗೋಸ್ಕರ ಕೆಲಸ ಮಾಡುವವರಿಗೂ ಸಹ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ, ಯೇಸು ನಮ್ಮನ್ನು ಪ್ರೀತಿಸುತ್ತಾನೆ ಅಂತ ಅವರ ಬಾಯಿ ಮೂಲಕ ಅದನ್ನು ಅವರು ಹೇಳುವಂಗೆ ಆತನು ಮಾಡುತ್ತಾನೆ. ಆ ಸಮಯವು ಬಹಳ ಹತ್ತಿರಕ್ಕೆ ಬಂದಿದ್ದು ನಾನು ನೆನೆಸುತ್ತೇನೆ. ಈ ವರ್ಷದಲ್ಲಿ ಅವರಿಗೆ ಅದನ್ನು ಹೇಳಿಕೊಳ್ಳುವುದನ್ನೇ ಹೊರತು ಬೇರೆ ಆಪ್ಷನ್ಸ್ ಇರುವುದಿಲ್ಲ. ಈ ಶ್ರೇಷ್ಠನಾದ ದೇವರು ನಮ್ಮೊಡನೆ ಇರುತ್ತಾನೆ. ನೀವು ಏಲಿಯನ ಬಗ್ಗೆ ಹೇಳಿದಂತೆ ಈ ಅದ್ಭುತಗಳ ಮೂಲಕ ಅವರು ಅದನ್ನು ಒಪ್ಪಿಕೊಳ್ಳುವಂತೆ ಆತನು ಮಾಡುತ್ತಾನೆ. ಸೊ ಇದರಲ್ಲಿ ಆತನು ನಾನೇ ನಿಮ್ಮ ದೇವರು ಅಂಥೇಳಿ ನಮ್ಮ ಹೃದಯಗಳನ್ನು ಆತನು ಬಲಪಡಿಸುತ್ತಾನೆ. ನಾನೇ ನಿಮ್ಮ ದೇವರು, ನಾನೇ ನಿಮ್ಮ ದೇವರು, ನಾನೇ ನಿಮ್ಮ ದೇವರು.
ಹಾಗೆ ಪ್ರಕಟಣೆ 30:20 ನಾವು ಓದುವ ಹಾಗೆ ಆತನು ನಮ್ಮ ಹೃದಯಗಳ ಬಾಗಿಲುಗಳ ಬೆಳಿಗ್ಗೆ ನಿಂತು ತಟ್ಟುತ್ತಾನೆ. ಯಾರ್ಯಾರು ಆತನ ಕರೆಗೆ ಬಾಗಿಲನ್ನು ತೆರೆಯುತ್ತಾರೋ ಆತನು ಒಳಗಡೆ ಬಂದು ಅವರೊಂದಿಗೆ ಊಟವನ್ನು ಮಾಡುತ್ತಾನೆ. ನಮ್ಮ ದೇವರು ನಮ್ಮೊಂದಿಗೆ ಬಂದಿದ್ದಾನೆ ಅಂತೇಳಿ ನಮ್ಮ ಹೃದಯವು ಬಹಳ ಹರ್ಷಗೊಳ್ಳುತ್ತದೆ. ದೇವರು ನಮ್ಮ ಕೆಲಸದ ಸ್ಥಳಗಳಲ್ಲಾಗಲಿ, ಸಭೆಯಲ್ಲಾಗಲಿ, ಸೇವೆಯಲ್ಲಾಗಲಿ, ಒಂದು ಕಟ್ಟಡದಲ್ಲಾಗಲಿ, ಮನೆಯಲ್ಲಾಗಲಿ ಬಂದಿರುತ್ತಾನೆ ಅನ್ನುವುದಲ್ಲ, ಆದರೆ ಆತನು ನಮ್ಮ ಹೃದಯಗಳೊಳಗಡೆ ನಮ್ಮ ದೇವರಾಗಿರುತ್ತಾನೆ ಎನ್ನುವುದಾಗಿದೆ. ನಮ್ಮ ಹೃದಯಗಳನ್ನು ಆತನಿಗೋಸ್ಕರ ನಾವು ತೆರೆಯುವಾಗ ಆತನು ನಮ್ಮ ದೇವರಾಗಿರುತ್ತಾನೆ. ನಮ್ಮ ವೀಕ್ಷಕರಾಗಿ ಸಹಭಾಗಿಗಳಾಗಿರುವವರಲ್ಲಿ ಅನೇಕರು ನಮ್ಮ ಹೃದಯವನ್ನು ತೆರೆದು ಯೇಸುವಿಗೆ ಜಾಗವನ್ನು ಕೊಟ್ಟಿರುವ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಎಂದು ನನಗೆ ನಿಶ್ಚಯವಿದೆ. ಸೊ ಆತನು ನಿಮ್ಮೊಳಗೆ ಬಂದು ಎಂದೆಂದಿಗೂ ನಿಮ್ಮೊಳಗಡೆ ವಾಸ ಮಾಡುತ್ತಾನೆ. ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ, ತಿರಸ್ಕರಿಸುವುದಿಲ್ಲ. ಇಸ್ರಾಯೇಲ್ಯರು ಅಡವಿಯಲ್ಲಿ ಹಾದು ಹೋಗಿರುವುದು ನನ್ನ ನೆನಪಿಗೆ ಬರುತ್ತಿದೆ. ಅವರು ಅಡವಿಯಲ್ಲಿ 40 ವರ್ಷಗಳ ಕಾಲ ನಡೆದರು ಎಂದು ನಾವು ಹೇಳುತ್ತೇವೆ. ಅವರು ಬಹಳಷ್ಟು ಪ್ರಯಾಸಪಟ್ಟರು, ಅವರಿಗೆ ಕೊರತೆಗಳಿದ್ದವು, ಅವರ ಬಟ್ಟೆಗಳು ಹರಿದೋದವು ಎಂಬುದಾಗಿ. ಆದರೆ ನಾವು ನೆನಪಿಡಬೇಕಾಗಿರುವುದೇನೆಂದರೆ, ದೇವರು ಅವರ ಮುಂದೆಯೂ ಅವರ ಹಿಂದೆಯೂ ಪ್ರಯಾಣಿಸುತ್ತಿದ್ದನು ಅಂತ. ಆತನು ಅವರ ಜೊತೆಗೆ ಹೋಗುತ್ತಿದ್ದನು. ಆತನು ಹಗಲಿನಲ್ಲಿ ಅವರಿಗೆ ಮೇಘಸ್ತಂಭವು, ರಾತ್ರಿಯಲ್ಲಿ ಅವರಿಗೆ ಅಗ್ನಿಸ್ತಂಭವಾಗಿದ್ದನು. ಅವರನ್ನು ಎಂದಿಗೂ ತಿರಸ್ಕರಿಸಲಿಲ್ಲ. ಆತನು ಹೇಳುತ್ತಿದ್ದಾನೆ, ನೀವು ನನ್ನನ್ನು ನಿಮ್ಮ ಹೃದಯಗಳಲ್ಲಿ ಸ್ವೀಕಾರ್ಯ ಮಾಡಿಕೊಂಡಿರುವುದಾದರೆ ನಾನು ಎಂದಿಗೂ ನಿಮ್ಮನ್ನು ತಿರಸ್ಕಾರ ಮಾಡುವುದಿಲ್ಲ. ನಾನು ನಿಮ್ಮೊಂದಿಗೆ ಅಡವಿಯಲ್ಲಿ ಪ್ರಯಾಣಿಸುತ್ತೇನೆ. ಆಹಾರದ, ನೀರಿನ ಕೊರತೆಗಳ ಮಧ್ಯದಲ್ಲಿ, ನಿಮ್ಮ ರಿಸೋರ್ಸ್ಗಳ ಕೊರತೆಗಳ ಮಧ್ಯದಲ್ಲಿ, ನಿಮ್ಮ ದಾರಿಯಲ್ಲಿ ನಾನು ನಿಮಗೋಸ್ಕರ ಅದ್ಭುತಗಳನ್ನು ಮಾಡುತ್ತೇನೆ. ನಾನು ಐಗುಪ್ತದವರ ಮುಂದೆ ಅದ್ಭುತಗಳನ್ನು ಮಾಡುತ್ತೇನೆ, ಕುಟುಂಬಗಳ ಮುಂದೆ ಅದ್ಭುತಗಳನ್ನು ಮಾಡುತ್ತೇನೆ. ನಾನು ನಿಮ್ಮೊಡನೆ ಇದ್ದು ತೋರಿಸುವುದಕ್ಕಾಗಿ ನಿಮ್ಮ ಕಣ್ಣುಗಳ ಮುಂದೆ ನಾನು ಅದ್ಭುತಗಳನ್ನು ಮಾಡುತ್ತೇನೆ. ನಿಮ್ಮನ್ನು ಎಂದಿಗೂ ತಿರಸ್ಕರಿಸುವುದಿಲ್ಲ. ಸೊ ಈ ವರ್ಷದಲ್ಲಿ ಸನ್ನಿವೇಶಗಳು ಎಷ್ಟೇ ಕಠಿಣವಾಗಿ ಮಾರ್ಪಟ್ಟರು, ಆತನು ನಮ್ಮ ಮೂಲಕವಾಗಿ ತನ್ನ ಪ್ರಕಟಗೊಳಿಸುತ್ತಾನೆ. ತನ್ನ ಆಶೀರ್ವಾದ ವೃಷ್ಟಿಯನ್ನು ಸುರಿಸಿ ಆತನೇ ನಮ್ಮ ದೇವರೆಂಬುದಕ್ಕಾಗಿ ಪ್ರಕಟಗೊಳಿಸುತ್ತಾನೆ. ಸೊ ಈ ದೇವರಲ್ಲಿ ನಮಗೆ ಒಂದು ದೊಡ್ಡ ವಿಶ್ವಾಸ ಹಾಗೂ ನಿರೀಕ್ಷೆ ಇದೆ. ಶ್ರೇಷ್ಠವಾದ ಮಳೆಯು ಪವಿತ್ರಾತ್ಮನ ಮಳೆ. ಅಪೊಸ್ತಲ ಕೃತ್ಯಗಳು 2:17 ದೇವರು ಹೇಳ್ತಾರೆ, ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸು, ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ಈ ವರ್ಷದಲ್ಲಿ ಯೌವನಸ್ಥರು ಅವರ ಬಂಧನದಿಂದ, ಆಲಸ್ಯದಿಂದ ಎದ್ದೇಳುತ್ತಾರೆ ಮತ್ತು ಅವರು ಪ್ರವಾದಿಸುತ್ತಾರೆ. ಆತ್ಮೀಯ ಮಂಡಲದಲ್ಲೂ ಭೌತಿಕ ಮಂಡಲದಲ್ಲೂ ಇದು ದೇವರ ಪದ್ಧತಿಯಾಗಿದೆ. ದೇವರು ಅವರಿಗೆ ದೊಡ್ಡ ಅಧಿಕಾರವನ್ನು ಕೊಡುತ್ತಾರೆ. ಆತನ ಹೆಸರನ್ನು ಹೇಳುವವರು ಎದ್ದೇಳುತ್ತಾರೆ. ಸೊ ಯೌವನಸ್ಥರೇ, ಪವಿತ್ರಾತ್ಮನ ಅಭಿಷೇಕವನ್ನು ಪಡೆಯುವುದಕ್ಕಾಗಿ ತಯಾರಾಗು. ಯೌವನಸ್ಥರು ಮಾತ್ರವಲ್ಲ, ಹಿರಿಯರೂ ಸಹ. ನೀವು ಕನಸುಗಳನ್ನು ಕಾಣುವಿರಿ. ಮಾತ್ರವಲ್ಲದೆ ದೇವರ ಸೇವಕರು ಕೂಡ 3 ಗುಂಪಿನವರು ಸೇರಿ ದೇವರ ಪವಿತ್ರಾತ್ಮನ ವರ್ಷವನ್ನು ಬರುವುದನ್ನು ಕಾಣುವಿರಿ ಮತ್ತು ನೀವು ಅನೇಕರಿಗೆ ಆಶೀರ್ವಾದವಾಗುವಿರಿ. ಸೊ ನಾವು ಪ್ರಾರ್ಥಿಸೋಣ. ದೇವರ ಪವಿತ್ರಾತ್ಮನಲ್ಲಿ ಪ್ರಾರ್ಥಿಸುತ್ತೇನೆ. ಎಲ್ಲ ಜನರ ಮೇಲೆ, ಮುಖ್ಯವಾಗಿ ದೇವರ ಸೇವಕರಲ್ಲಿ ಕರ್ತನೆ, ವಿಶೇಷವಾಗಿ ಯೌವನಸ್ಥರಲ್ಲಿ ಕರ್ತನೆ, ವಿಶೇಷವಾಗಿ ಹಿರಿಯರಲ್ಲಿ ಕರ್ತನೆ, ನಿನ್ನ ಬಲ್ಮೆಯ ಪವಿತ್ರಾತ್ಮನನ್ನು ಕಳುಹಿಸು. ಹಾಗೂ ನಮ್ಮ ಕಣ್ಣುಗಳನ್ನು ತೆರೆಯು. ನಮ್ಮ ನಾಲಿಗೆಯನ್ನು, ನಮ್ಮ ಆತ್ಮಗಳನ್ನು ಹಾಗೂ ನಮ್ಮ ಹಸ್ತಗಳನ್ನು ಅದ್ಭುತಗಳಿಗಾಗಿ ತೆರೆಯು. ಇದು ಇವತ್ತೇ ಪ್ರಾರಂಭಿಸಲಿ. ಈ ವರ್ಷದಲ್ಲಿ ನಿನ್ನ ನಾಮ ಮಹಿಮೆಗಾಗಿ ಆಶೀರ್ವಾದದ ಮಳೆಯ ಈ ವರ್ಷಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಅದನ್ನು ನಾವು ಪಡೆದುಕೊಳ್ಳುತ್ತೇವೆ. ನಾವು ಅದರೊಳಗಡೆ ಪ್ರವೇಶಿಸುತ್ತೇವೆ. ಅನುದಿನವೂ ಈ ಕೃಪೆಗಾಗಿ ಪ್ರಾರ್ಥಿಸಲು ನಮಗೆ ಕೃಪೆಯನ್ನು ಅನುಗ್ರಹಿಸು. ಎಲ್ಲ ಜನಗಳ ಹಾಗೂ ದೇಶಗಳ ಮೇಲೆ ಈ ಆಶೀರ್ವಾದವನ್ನು ಕೋರುತ್ತೇವೆ ಯೇಸುವಿನ ನಾಮದಲ್ಲಿ. ಆಮೇನ್. ಈ ಗಳಿಗೆಯಲ್ಲಿ ಯೇಸುವಿನ ಬಿಡುಗಡೆಯ ಶಕ್ತಿಯು ನಿಮ್ಮ ಮೇಲೆ ಹರಿಯುವುದನ್ನು ನಾನು ಅನುಭವಿಸುತ್ತೇನೆ. ಅದ್ಭುತಗಳು ನಡೆಯುತ್ತಾ ಇದೆ. ನಿಮ್ಮ ಕೋಶಗಳು ಹೊಸದಾಗ್ತಾ ಇದೆ. ಈ ಗಳಿಗೆಯಲ್ಲೇ ಇವ್ಯಾಂಜಲಿನ್ ರೋಗಶಾಂತಿಗಾಗಿ ಪ್ರಾರ್ಥನೆ ಮಾಡಿ ಈಗಲೇ ಬಲ್ಮೆಯ ಬಿಡುಗಡೆ ನಡೆಯುವುದನ್ನು ನಾನು ಕರ್ತನೇ, ಅನುಭವಿಸುತ್ತೇನೆ. ನಿನ್ನ ಜನರನ್ನು ಮುಟ್ಟು ಸ್ವಾಮಿ. ಅವರ ಅದ್ಭುತಕ್ಕಾಗಿ ಕಾಯುತ್ತಿದ್ದಾರೆ ಸ್ವಾಮಿ. ನೀನು ಅವರ ಹತ್ತಿರದಲ್ಲೇ ಇದ್ದಿ ಸ್ವಾಮಿ. ಇಂದು ನಾವು ಧ್ಯಾನಿಸಿದ ಹಾಗೆ ನೀನು ಅವರೊಂದಿಗಿದ್ದಿ ಸ್ವಾಮಿ. ನೀ ಇದನ್ನು ಸಾಬೀತುಪಡಿಸುತ್ತಿ. ನೀನು ಅವರೊಂದಿಗೆ ಇರುತ್ತಿ ಸ್ವಾಮಿ. ಹೃದಯಗಳನ್ನು ಮುಟ್ಟು ಸ್ವಾಮಿ, ಸೌಖ್ಯಗೊಳಿಸು ಸ್ವಾಮಿ. ಎಲ್ಲ ಹೃದಯಗಳು ಪವಿತ್ರಾತ್ಮನ ಬಲದಿಂದ ನಾರ್ಮಲ್ ಆಗಿ ಕಾರ್ಯನಿರ್ವಹಿಸಲಿ. ಮುಟ್ಟಿ ಗುಣಪಡಿಸು ಸ್ವಾಮಿ. ಎಲ್ಲ ಹುಣ್ಣುಗಳು ಇಲ್ಲದಂತಾಗಲಿ, ಗೆಡ್ಡೆಗಳು ಇಲ್ಲದಂತಾಗಲಿ, ಕಿಡ್ನಿ ಸ್ಟೋನ್ಸ್ಗಳು ಯೇಸುವಿನ ನಾಮದಲ್ಲಿ ಹೊರಗೆ ಬರಲಿ ಸ್ವಾಮಿ.
ಎಲ್ಲಾ ನರಗಳು ಎಲುಬುಗಳು ಸೌಖ್ಯ ಹೊಂದಲಿ ಸ್ವಾಮಿ. ಮುಟ್ಟಿ ಗುಣಪಡಿಸು ದೇವರೇ. ಅವರ ಕುಟುಂಬಸ್ಥರ ಜೀವಿತದಲ್ಲಿ ಅದ್ಭುತಗಳು ನಡೆಯಲಿ ಸ್ವಾಮಿ, ಅದ್ಭುತವು ನಡೆಯಲಿ ಸ್ವಾಮಿ. ದೇವರೇ, ಪವಿತ್ರಾತ್ಮನ ಬಲದಿಂದ ಕುಟುಂಬವು ಒಂದಾಗಲಿ ಸ್ವಾಮಿ, ಒಂದುಗೂಡಿಸು ಸ್ವಾಮಿ. ದೇವರೇ, ನಿನ್ನ ಜನರ ಮೇಲೆ ನಿನ್ನ ಆತ್ಮನನ್ನು ಸುರಿಸು ಸ್ವಾಮಿ. ನಿನ್ನ ಮಕ್ಕಳು ಪ್ರವಾದಿಸಲಿ ಯೇಸುವಿನ ನಾಮದಲ್ಲಿ. ನಿನ್ನ ಅದ್ಭುತವು ಇನ್ನೂ ಹೆಚ್ಚಾಗಿ ನಡೆಯಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಖಿನ್ನತೆ, ಎಲ್ಲ ದಬ್ಬಾಳಿಕೆ, ಎಲ್ಲ ಸೈತಾನನ ಶಕ್ತಿಗಳು, ದಾಳಿಗಳು, ಮಾಟ ಮಂತ್ರಗಳ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸುತ್ತೇವೆ. ನಿನ್ನನ್ನು ನಾವು ನರಕದ ಬೆಂಕಿಯೊಳಗೆ ದೊಬ್ಬಿಸುತ್ತಾ ಇದ್ದೇವೆ. ನೀನು ಅಶಕ್ತನಾಗು ಎಂದು ನಾವು ಕಲ್ಪಿಸುತ್ತೇವೆ. ಎಲ್ಲರನ್ನು ಬಿಟ್ಟು ಹೋಗು, ಸೇವೆಗಳನ್ನು ಬಿಟ್ಟು ಹೋಗು, ದೇವರ ಜನರನ್ನು ಬಿಟ್ಟು ಹೋಗು, ಕುಟುಂಬಗಳನ್ನು ಬಿಟ್ಟು ಹೋಗು. ಎಲ್ಲರಲ್ಲೂ ಸಮಾಧಾನವಿರಲಿ, ಎಲ್ಲರಿಗೂ ವಿಶ್ರಾಂತಿ ಸಿಗಲಿ. ಮನಸ್ಸಲ್ಲೂ ಶರೀರಗಳಲ್ಲೂ ಶಕ್ತಿ ಇರಲಿ, ಹಾಗೂ ಕುಟುಂಬಗಳಲ್ಲೂ ಫೈನಾನ್ಸ್ಗಳಲ್ಲೂ ಕೂಡ ನಿನ್ನ ಆಶೀರ್ವಾದವು ಎಲ್ಲರಲ್ಲಿ ಇರಲಿ. ಈ ಕೃಪೆಯನ್ನು ನಮ್ಮೆಲ್ಲರ ಮೇಲೆ ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ. ಜೀಸಸ್ ಕಾಲ್ಸ್, ಕಾರುಣ್ಯ ಹಾಗೂ ಶೀಶೆ ಇವುಗಳ ಜೊತೆಯಲ್ಲಿರುವ ಎಲ್ಲರ ಮೇಲೆಯೂ ಸಹ, ಹಾಗೂ ನಿನ್ನ ನಾಮದ ಮೇಲೆ ನಂಬಿಕೆಯನ್ನಿಟ್ಟಿರುವ ಎಲ್ಲ ಜನರ ಮೇಲೆಯೂ ಇರಲಿ, ಯೇಸುವಿನ ನಾಮದಲ್ಲಿ ಆಮೇನ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಶೀರ್ವಾದ ಹಾಗೂ ಸಂತೋಷದ ಹೊಸ ವರ್ಷದ ಶುಭಾಶಯಗಳನ್ನ ನಿಮಗೆ ಕೋರುತ್ತೀನಿ. ಹ್ಯಾಪಿ 2025.